ಮೂರನೇ ಕಾರ್ಯಕ್ರಮ ಇವತ್ತು ಹಳೆ ದಾಖಲೆಗಳೇನಿದಾವೆ ನಮ್ಮ ಇಲಾಖೆಯಲ್ಲಿ, ತಾಲೂಕ್ ಕಚೇರಿಗಳಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ, ಸರ್ವೆ ಆಫೀಸ್ನಲ್ಲಿ, ಅವೆಲ್ಲವನ್ನು ಕೂಡ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ. ಅಂದ್ರೆ ಅವುಗಳನ್ನೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಮೂಲ ಮಂಜೂರಿ ರೆಕಾರ್ಡುಗಳು, IL, RR, MR ರೆಕಾರ್ಡು, ಕೈಬರಹ ಪಾಣಿಗಳು, ದರಖಾಸ್ತು ವಹಿಗಳು, ದರಖಾಸ್ತು ರಿಜಿಸ್ಟರು, ದರಖಾಸ್ತು ಅರ್ಜಿಗಳದ್ದು, ಇವೆಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಒನ್ ಟೈಮಲ್ಲಿ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅವು ಎಷ್ಟೋ ಕಳೆದೋಗ್ಬಿಟ್ಟಿದ್ದಾವೆ. ಅದರಿಂದ ಜನ ಪರಿತಪಿಸುವ ಹಾಗೆ ಆಗಿದೆ. ಒಂದು ದಾಖಲೆ ಕಳೆದೋಯ್ತು ಅಂದ್ರೆ ನಮ್ಮ ಭವಿಷ್ಯನೇ ನೀರು ಪಾಲಾದಾಗ ಆಗೋಗ್ಬಿಡುತ್ತೆ. ಇನ್ನು ಮುಂದೆ ಅಟ್ಲೀಸ್ಟ್ ಕಳೆದು ಹೋಗ್ಬಾರ್ದು. ಇನ್ ಕೆಲವರು ತಿದ್ದುಬಿಟ್ಟಿದ್ದಾರೆ, ಯಾವ್ದಾವುದೋ ಫೋರ್ಜರಿ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಫೋರ್ಜರಿ ಮಾಡೋದಕ್ಕೆ ಅವಕಾಶ ಇರಬಾರ್ದು. ಇನ್ ಕೆಲವು ಜನ ಒಂದು ರೆಕಾರ್ಡ್ ರೂಮಲ್ಲಿ ದಾಖಲೆ ತಗೋಬೇಕಾದ್ರೆ ಎಷ್ಟೋ ಬಾರಿ ಅಲಿಬೇಕಾಗಿದೆ. ಅವರು ಅಲ್ದು ಎಷ್ಟೋ ಜನ, ನಾನು ತಾಲೂಕ್ ಆಫೀಸ್ ವಿಸಿಟ್ ಮಾಡಿದಾಗ, ಸ್ವಾಮಿ 3 ತಿಂಗಳಿಂದ ಸುತ್ತುತ್ತಾ ಇದ್ದೀನಿ, ಇನ್ನ ನಮಗೆ ದಾಖಲೆ ಸಿಕ್ಕಿಲ್ಲ ಅಂತ ಅಳಲು ತೋಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ನಮ್ಮ ಕಚೇರಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ, ಅವುಗಳನ್ನು ಇಂಡೆಕ್ಸ್ ಮಾಡಿ, ಕ್ಯಾಟಲಾಗಿಂಗ್ ಮಾಡಿ, ನಾಳೆ ದಿನ ಜನ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಗೆ ಅರ್ಜಿ ಹಾಕ್ಬೋದು. ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ಕಾಪಿಯನ್ನು ಕೊಡುವಂಥ ಸೌಲಭ್ಯವನ್ನು ಕೂಡ ಇವತ್ತಿನಿಂದ ನಾವು ಮುಖ್ಯಮಂತ್ರಿಗಳ ಕೈಯಲ್ಲಿ ಆರಂಭವನ್ನ ಮಾಡಿಸಿದ್ದೇವೆ. ಈಗಾಗಲೇ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ 19,49,247 ಪುಟಗಳನ್ನು ಆಲ್ರೆಡಿ ನಾವು ಸ್ಕ್ಯಾನ್ ಮಾಡಿದ್ದೇವೆ. 19.5 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿದ್ದೇವೆ. ಈ ಸ್ಕ್ಯಾನಿಂಗ್ ಕೆಲಸವನ್ನ ಏನೇ ಮಾಡಿ 2025ನೇ ಇಸ್ವಿಯಲ್ಲೇ ಮುಗಿಸ್ಬೇಕು ಅಂತಾನು ಕೂಡ ತೀರ್ಮಾನ ಮಾಡಿದ್ದೇವೆ. ಈ ವರ್ಷದ ಅಂತ್ಯಕ್ಕೆ ಬಹುಶಃ 80ರಿಂದ 100 ಕೋಟಿ ಪುಟಗಳ ಸ್ಕ್ಯಾನ್ ಮಾಡ್ದಂಗಾಗುತ್ತೆ. ಇದು ಯಾವ ರಾಜ್ಯದಲ್ಲೂ ಮಾಡಿಲ್ಲ, ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಜನಗಳಿಗೆ ಅವರು ಬೇಕಾಗಿರೋ ರೆಕಾರ್ಡು ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು, ಅಲಿಯೋದು ತಪ್ಪಬೇಕು, ಕಳೆದು ಹೋಗುವಂತದಕ್ಕೆ ವಿರಾಮ ಆಡಬೇಕು, ತಿದ್ದೋದಕ್ಕೆ ಫೋರ್ಜರಿ ಮಾಡೋದಕ್ಕೆ ಅವಕಾಶ ಇರಬಾರ್ದು ಅಂತೇಳಿ ಒನ್ ಟೈಮ್ ಶಾಶ್ವತವಾಗಿ ಇರುವಂತಹ ಹಳೆ ದಾಖಲೆಗಳನ್ನು ನಾವು ಇವತ್ತು ಸ್ಕ್ಯಾನ್ ಮಾಡುವಂಥ ಕೆಲಸ ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಆನ್ಲೈನಲ್ಲಿ ಜನ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಆನ್ಲೈನಲ್ಲೇ ಅವರಿಗೆ ಬೇಕಾಗಿರುವಂತಹದನ್ನ ಅರ್ಜಿ ಸಲ್ಲಿಸಬಹುದು. ಅದು ಈಗಾಗಲೇ ಸ್ಕ್ಯಾನ್ ಆಗಿದ್ರೆ ನಾವು ಸರ್ಟಿಫೈಡ್ ಕಾಪಿ ಕೊಡ್ತೇವೆ. ಸ್ಕ್ಯಾನ್ ಆಗಿಲ್ಲ ಅಂದ್ರೆ ಅದನ್ನ ಫಸ್ಟ್ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿ ಸರ್ಟಿಫೈ ಮಾಡಿ ಕೊಡುವಂತಹ ಸೌಲಭ್ಯ ಇವತ್ತಿನಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಒಂದು 15-20 ದಿನ ಟ್ರಯಲ್ ಮಾಡಿ ಅದಾದ ಮೇಲೆ ಕಡ್ಡಾಯವಾಗಿ ಆನ್ಲೈನಲ್ಲೇ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ತರಬೇಕು ಅನ್ನುವಂಥ ವಿಚಾರವನ್ನು ನಾವು ಹೊಂದಿದ್ದೇವೆ. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಜನಪರ ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೇವೆ. ಇದೇ ಬರುವ ತಿಂಗಳಿನಲ್ಲಿ ಕಂದಾಯ ಗ್ರಾಮ ಹಾಡಿಗಳು, ಹಟ್ಟಿಗಳು, ತಾಂಡಗಳು ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥವರಿಗೆ ಕಂದಾಯ ಗ್ರಾಮದ ಸ್ಥಾನಮಾನ ಕೊಟ್ಟು ಅವರಿಗೆ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮ್ಯೂಟೇಷನ್ನು. ಹಿಂದೆ ಒಂದು ಯಾವುದಾದ್ರೂ ಪಾಣಿಯಲ್ಲಿ ಮ್ಯೂಟೇಷನ್ ಆಗಬೇಕು ಅಂದರೆ ಸರಾಸರಿ 30 ದಿನ ತೆಗೆದುಕೊಳ್ತಾ ಇತ್ತು. ಅಂಥದ್ದನ್ನ ಇವತ್ತು 66% ಮ್ಯೂಟೇಷನ್ ಲೆಸ್ ದೆನ್ 12 ಗಂಟೆಗಳಲ್ಲಿ ಮಾಡ್ತಾ ಇದ್ದೇವೆ. ಆ ರೀತಿಯ ಬದಲಾವಣೆ ತಗೊಂಡು ಬಂದಿದ್ದೇವೆ. 66. ಇನ್ನು ಬಾಕಿ ಇರ್ತಕ್ಕಂಥದ್ದು ಕೂಡ 7 ಡೇ ನೋಟಿಸ್ ಪೀರಿಯಡ್ ಇದ್ರೆ 9 ದಿನದಲ್ಲಿ ಮಾಡ್ತಾ ಇದ್ದೀವಿ. 15 ದಿನ ನೋಟಿಸ್ ಪೀರಿಯಡ್ ಇರೋದು 17 ದಿನದಲ್ಲಿ ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ಮ ಸರ್ಕಾರ ಬಂದಾಗ ತಾಲೂಕು ತಹಶೀಲ್ದಾರ್ ನ್ಯಾಯಾಲಯದಲ್ಲಿ, ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿದಂಥ ಕೇಸುಗಳು 10,774 ಬಾಕಿ ಉಳಿದಿದ್ದು ಅವಧಿ ಮೀರಿದಂತಹ ಪ್ರಕರಣಗಳು. ಅದನ್ನ ಡ್ರೈವ್ ಮೋಡಲ್ಲಿ ತಗೊಂಡು 10,774 ಬಾಕಿ ಇದ್ದಂತಹದ್ದು ಇವತ್ತು ಎಷ್ಟು ಬಾಕಿ ಇದೆ ಅಂದ್ರೆ ಬರೀ 416 ಕೇಸು ಬಾಕಿ ಇದೆ. ಅಲ್ಲಿಗೆ 99% ಅವಧಿ ಮೀರಿದಂತಹ ಕೇಸುಗಳನ್ನ ತಹಶೀಲ್ದಾರ್ ಕೋರ್ಟಲ್ಲಿ ವಿಲೆ ಮಾಡಿದ್ದೇವೆ. AC ಕೋರ್ಟಲ್ಲಿ 69,800 ಕೇಸು ಇದ್ದುವು. ಅದು ಇವತ್ತು
ಬರೀ ಒಂದು 28,000ಕ್ಕೆ ಇಳಿಸಿದ್ದೇವೆ. ಇನ್ನೂ ಸ್ವಲ್ಪ ಮಾಡುವಂತಹದ್ದು ಇದೆ. ಅದನ್ನ ಇನ್ನೊಂದು 4-5 ತಿಂಗಳಲ್ಲಿ ಅದನ್ನು ಕೂಡ ವಿಲೆ ಮಾಡ್ತೇವೆ. ಆದರೆ AC ಕೋರ್ಟಲ್ಲೂ ಕೂಡ 60% ಬಾಕಿ ಇದ್ದಂಥ ಕೇಸುಗಳನ್ನು ವಿಲೆ ಮಾಡಿಸಿದ್ದೇವೆ ಈಗಾಗಲೇ. ಅದೇ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಕೆಲಸ ಕಾರ್ಯಗಳಿಗೆ ವೇಗ ತರಬೇಕು ಅಂತೇಳಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಅವರಿಗೆ ಬೇಕಾದಂಥ ಸಿಬ್ಬಂದಿಯನ್ನು ಕೊಟ್ಟು ಸೌಲಭ್ಯಗಳನ್ನು ಕೊಟ್ಟು ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್, ಈಗ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ, ಸರ್ವೆ ಇಲಾಖೆಯಲ್ಲಿ ರೋವರ್ಸ್ ಕೊಡ್ತಾ ಇದ್ದೇವೆ, ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಹೇಳ್ತಾ ಹೋದ್ರೆ ಇನ್ನೂ ಬಹಳ ಹೇಳ್ಬಹುದು. ಆಧಾರನ್ನ ನಾವು ಎಲ್ಲ ಭೂ ಮಾಲೀಕರ ಹೆಸರಿಗೆ ಜೋಡಣೆ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ಹಿಂದೆ ಏನಾಗ್ತಾ ಇತ್ತು, ಕೃಷ್ಣ ಬೈರೇಗೌಡ ಅಂತ ನನ್ನ ಹೆಸರಿನಲ್ಲಿ ಜಮೀನಿದೆ, ಯಾರೋ ಒಬ್ಬ ಹೋಗ್ಬಿಟ್ಟು ನಾನೇ ಕೃಷ್ಣ ಬೈರೇಗೌಡ ಅಂತೇಳಿ ನನ್ನ ಜಮೀನನ್ನ ಅವನು ಇನ್ನೊಬ್ಬರಿಗೆ ಮಾರೋದಕ್ಕೆ ಅವಕಾಶ ಇತ್ತು. ಇವತ್ತು ಆಧಾರ್ ಜೋಡಣೆ ಮಾಡಿರೋದ್ರಿಂದ, ಆಧಾರ್ ಚೆಕ್ ಆಗೋದ್ರಿಂದ ಈ ಒಂದು ನಕಲಿ ವ್ಯಕ್ತಿಗಳ ಸೃಷ್ಟಿ ಮಾಡಿ ಮಾರಾಟ ಮಾಡುವಂತಹದ್ದು, ಸೇಲ್ ಬೈ ಇಂಪರ್ಸನೇಷನ್, ಈ ಫ್ರಾಡ್ಗೆ ಕಡಿವಾಣ ಹಾಕ್ಲಿಕ್ಕೋಸ್ಕರ ನಾವು ಭೂ ಮಾಲೀಕರಿಗೆ ಆಧಾರ್ ಜೋಡಣೆಯನ್ನ ಮಾಡಿದ್ದೇವೆ. ಹಾಗೆ ಏನೋ ಸುಮಾರು ವರ್ಷಗಳಿಂದ ದರ್ಖಾಸ್ತಲ್ಲಿ ಮಂಜೂರಾಗಿದ್ದಂಥ ಜಮೀನುಗಳಿಗೆ ಅವಕ್ಕೆ ಪೋಡಿ ಆಗದೆ ಇದ್ದಂಥ ಕೇಸುಗಳನ್ನು ನಾವೇ ಹುಡುಕಿ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಅವುಗಳನ್ನು ಪೋಡಿ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಸರ್ಕಾರದ ಉದ್ದೇಶ ಜನಗಳ ಜೀವನಕ್ಕೆ ನೆಮ್ಮದಿಯನ್ನು ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.